भारतीय जनता पार्टी भारतीय जनता पार्टी के भारतीय जनता पार्टी के सन्मान्य नरेंद्र मोदी ಅವರಿಗೆ सन्मान्य नरेंद्र मोदी ಅವರಿಗೆ नरेंद्र मोदी ಅವರಿಗೆ डॉक्टर सी अश्वत्थ नारायण जी के डॉक्टर सी अश्वत्थ नारायण जी के डॉक्टर सी अश्वत्थ नारायण जी के ನೀವೇ ಜ್ಯೋತಿಯಾಗಿರಿ 100 ವರುಷ ಬಾಳಿರಿ ಸಮತೆ ಕಾಣದೆ ದೇಶವಿಂದು ಕೊರಗುತ್ತಿರುವುದ ನೋಡಿರಿ ಸ್ವಾರ್ಥ ಜನರ ಹಿಂಸೆಯಿಂದ ಬಡವರಳುವುದ ಕೇಳಿರಿ ಹಂಚಿಕೊಂಡು ಬಾಳಿದಂದೆ ಸುಖದ ಐಸಿರಿ 100 ವರುಷ ಬಾಳಿರಿ 100 ದೀಪ ಬೆಳಗಿರಿ 100 ಬಾಳ ಬೆಳಗಲು ನೀವೇ ಜ್ಯೋತಿಯಾಗಿರಿ ಲಾಸ್ಟ್ ಜನತೆಯನ್ನು ಉದ್ಧರಿಸಲು ಬುದ್ಧನಂತೆ ಹೇಳಿರಿ ಜನತೆಯನ್ನು ಉದ್ಧರಿಸಲು ಬುದ್ಧನಂತೆ ಹೇಳಿರಿ ನಾಡಿಗಾಗಿ ಹಿತವ ಮರೆತು ಗಾಂಧಿಯಂತೆ ದುಡಿಯಿರಿ ದೇಶ ಸೇವೆ ಈಶ ಸೇವೆ ಸೇವೆಗಾಗಿಯೇ ಬಾಳಿರಿ 100 ವರುಷ ಬಾಳಿರಿ 100 ದೀಪ ಬೆಳಗಿರಿ 100 ಬಾಳ ಬೆಳಗಲು ನೀವೇ ಜ್ಯೋತಿಯಾಗಿರಿ ಗಣ್ಯಮಾನ್ಯರು ಎಲ್ಲರೂ ತಾವು ಜಾಗೃತ ನಾಗರಿಕ ಬಂಧುಗಳಿದ್ದಾರೆ ಈ ಜಾಗೃತೆ ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಎಲ್ಲರೂ ಜಾಗೃತರಾಗಿ ತಮ್ಮ ಜವಾಬ್ದಾರಿಯನ್ನು ಉತ್ತಮವಾಗಿ ಅರ್ಥಕೊಂಡು ಯಾವ ರೀತಿ ಸಮಾಜವನ್ನು ಸಾಕಾರ ಕೊಡಬೇಕು ಅನ್ನೋಂಥ ಕಲ್ಪನೆ ಮತ್ತು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡಿರುವಂಥ ತಮ್ಮಂಥವರಿಗೆ ನಾನೆಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಸಮಾಜ ಉಳಿಬೇಕು ಅಂದರೆ ಇಂಥ ಜನರ ಸಂಖ್ಯೆ ಹೆಚ್ಚಾಗ್ತಾನೆ ಇರಬೇಕು. ಯಾಕಂದರೆ ಸಂಖ್ಯೆ ಹೆಚ್ಚಾದಷ್ಟು ನಾವು ಸಮಾಜವನ್ನು ಉತ್ತಮವಾಗಿ ಕಟ್ಬೋದು. ಎಲ್ಲರೂ ತಮ್ಮ ಸ್ವಂತ ಶಕ್ತಿ ಮೇಲೆ ಬದುಕೋದು, ಪ್ರತಿಯೊಬ್ಬರು ತಮ್ಮ ಸ್ವಂತ ಶಕ್ತಿ ಆಧಾರಿತವಾಗಿಯೇ ಬದುಕೋದು, ತಮ್ಮ ಶ್ರಮದ ಮೂಲಕನೇ ಬದುಕೋದು. ಆ ಶ್ರಮ ಮತ್ತು ಶಕ್ತಿಗೆ ಉತ್ತಮಗೊಳ್ಳಲಿಕ್ಕೆ ಮತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದು ನನ್ನ ಕೆಲಸ. ಸೊ ಈ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಸೇರಬೇಕಾಗತ್ತೆ. ಇಲ್ಲದೆ ಸಮಾಜದಲ್ಲಿ ನೀವೇ ಬದುಕಿ ನೀವೇ ಕೆಲಸ ಮಾಡ್ತೀನಿ ಅಂದರೂ ವಾತಾವರಣ ಬಿಡಲ್ಲ ಅಂತ ಆಲೋಚನೆಗಳು ಅಂತ ಮನಸ್ಥಿತಿ ಕೊಡೋದು ಮನುಷ್ಯನಲ್ಲಿ ಮನಸ್ಥಿತಿ ಬರಬೇಕು ಅಂತ ಸ್ವಲ್ಪ ಅದೇ ಬೇಕಾಗಿರೋದು. ನಾವೇನೋ ಕೊಡ್ತೀವಿ ಅನ್ನೋದು ಏನಿಲ್ಲ. ಸೊ ಶಕ್ತಿ ಹೆಂಗೆ ಪರಸ್ಪರ ತುಂಬ್ಕೋಬೋದು, ಒಂದು ಧ್ಯೇಯ ಉದ್ದೇಶಗಳು ಇಟ್ಕೋಬೋದು ಅನ್ನೋದಕ್ಕೆ ಪ್ರಯತ್ನದಲ್ಲಿ ಒಟ್ಟಾರೆ ಒಂದು ಸಮಾಜ ಅಂತ ಕೈ ಜೋಡಿಸ್ಕೊಳ್ಳೋದು, ಶಕ್ತಿ ತುಂಬಿಕೊಳ್ಳಲಿಕ್ಕೆ, ಶಕ್ತಿಯನ್ನು ತುಂಬಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ಉದ್ದೇಶಗಳನ್ನು ಇಟ್ಕೊಂಡು ದೇಶ ಮೊದಲು, ಸಮಾಜ ಮೊದಲು, ಸಮಾಜದ ಸ್ಪಂದಿಸುವಂಥ ನಮ್ಮತನ ಪೂರಕವಾಗಿ ಒಂದು ಪಾರದರ್ಶಕವಾಗಲಿ, ಒಂದು ಅಕೌಂಟಬಿಲಿಟಿ ಇರಲಿ, ಉತ್ತಮವಾಗಿ ಕೊಟ್ಟು ಒಂದು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಈ ದಿಕ್ಕಿನಲ್ಲಿ ಇವತ್ತು ಅವಿರತವಾಗಿ ಹಲವಾರು ಸುಧಾರಣೆಗಳು ಮಾಡಿದ್ರು. 1-2 ಮಾಡಲಿಲ್ಲ. ಈ ಪಾತ್ ಕರೆಕ್ಷನ್ ಅನ್ನೋದು ಮಾಡೋಕ್ಕೆ ಹೋಗಿ ತುಂಬ ಚಾಲೆಂಜಿಂಗ್ ಇದೆ. ಈ ಪಾತ್ ಕರೆಕ್ಷನ್ ಅನ್ನೋಂಥದ್ದು ಯಾರು ಹೊಸತನ ಸುಧಾರಣೆಗಳು ಅನ್ನೋಂಥದ್ದು ಯಾರಿಗೂ ಬಯಸಕ್ಕೆ, ಯಾಕಂದರೆ ಸಮಸ್ಯೆ ಇಲ್ಲದೆ ಸುಧಾರಣೆ ಬೇಕು ಅಂತೀವಿ, ಅದಾಗಲ್ಲ. ಪಾತ್ ಕರೆಕ್ಷನ್ ಅನ್ನೋಂಥದ್ದು ಭಾಳ ದೊಡ್ಡ ಚಾಲೆಂಜ್. ಸೊ ನಾನು ನಿಮಗೆ ನಾಗರಿಕನಾಗಿ ಒಂದು ಭರವಸೆದಾಯಕವಾಗಿ ನಮ್ಮ ಎಲ್ಲ ಸಂತತಿಗಳು, ನಮ್ಮ ವಂಶಗಳು, ನಮ್ಮ ಜನರು ಎಲ್ಲರೂ ಬಾಳಿ ಬದುಕಬೇಕು ಅಂದರೆ ಒಂದು ಒಳ್ಳೆಯ ವ್ಯವಸ್ಥೆ ಬೇಕೇ ಬೇಕು.
भारतीय जनता पार्टी के भारतीय जनता पार्टी के भारतीय जनता पार्टी के प्रसाद गौಡ್ರಿಗೆ ಆಗಲಿ ತಾಲೂಕು ಪ್ರಸಾದ್ ಗೌಡ್ರಿಗೆ ಜೈ बोलो भारत माता की बोलो ಮುಂದಿನ ಮುಖ್ಯಮಂತ್ರಿ ಉಪಮಂತ್ರಿಗೆ ಇದ್ರು ಎಷ್ಟು ಮುಖ್ಯಮಂತ್ರಿ ಐತೆ ಕೇಳ್ತಾರೆ ಕನ್ನಾಪುರ ಗಡ ಗಡ ಯಶವಂತರಣ್ಣ ಜಡ ಜಡ ಮಂತ್ರಿ ಯಶವಂತರಣ್ಣಿಗೆ ಯಶವಂತರಣ್ಣಿಗೆ ಸ್ವಾಗತ ಸುಸ್ವಾಗತ ತಗೊಳ್ಳಿ ಎರಡೂವರೆ ಆಯ್ತಾ ಊಟ ಊಟ ನೋಟ ಹಿಂದೆ ಬನ್ನಿ ಎಲ್ಲ ವರ್ಕ್ ಆಗಲ್ವಲ್ಲ ಮಂಜುಳಾ ಜಾಗ ಬನ್ನಿ ಮುಂದಕ್ಕೆ ಹೋಗುವ बोलो भारत माता के मोदी जी के मोदी जी के माता के ಬಿಜೆಪಿಗೆ ಬಿಜೆಪಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಡಾಕ್ಟರ್ ಊಟ ಇದೆಯಲ್ಲ ಫಸ್ಟ್ ಟೈಮ್ ವೋಟರ್ ನೋಟ್ ಮಾಡ್ತೀವಿ ಅದೆಲ್ಲ ಫಸ್ಟ್ ಟೈಮ್ ಸ್ನೇಹಿತರುಗಳು ಬಿಜೆಪಿ ವೋಟ್ ಖಾಲಿ ಮಾಡ್ಕೊಂಡು ನೋಡು ಬರ್ತೀಯ ನನ್ನ ಜೊತೆ ಎಲ್ಲ ಹೌದು ಕಮ್ಮಿ ಆಗಬೇಕು. ಯಾಕಂದ್ರೆ ವರ್ಲ್ಡ್ ವೈಡ್ ನಮ್ಮ ಲಾಜಿಸ್ಟಿಕ್ ಕಾಸ್ಟು ಜಗತ್ತಿನೊಳಗೆ ಅತಿ ಹೆಚ್ಚಿರುವಂಥದ್ದು. ನಮ್ಮಲ್ಲಿ ಮ್ಯಾನ್ ಪವರ್ ಇದೆ. ಈಗಿರುವಂಥ 12% ಲಾಜಿಸ್ಟಿಕ್ಕನ್ನು ಕಾಸ್ಟನ್ನು ಅದನ್ನು 8% ಮಾಡಿ 2030 ಕಾಸ್ಟ್ಲಿ. ವೈ? ಒನ್ ಆಫ್ ದಿ ರೀಸನ್ ಇಸ್ ಅವರ್ ಲಾಜಿಸ್ಟಿಕ್. ಅದಕ್ಕೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯನ್ನು ಬಿಕಾಸ್ ಇಂಡಿಯಾ ಹ್ಯಾಸ್ ನಾಟ್ ಹ್ಯೂಜ್ ಅಪಾರ್ಚುನಿಟಿ. ಭಾರತಕ್ಕೆ ಬಹಳ ದೊಡ್ಡ ಅವಕಾಶ ಇದೆ. ಜಗತ್ತಿನ ಅತ್ಯಂತ ಯುವ ದೇಶ ಭಾರತ. Very enlightened citizen. I don't have to talk very lengthily. Let's see. So just try to reiterate whatever we have done. Our always our Prime Minister keeps telling. So our Malleshwar Constituency is much more than enough. Let's see this kind of health system what it will build. PHC, primary health center, what it will build in Malleshwar. You can't see any part of the world. You can check and verify and ask the national. It's not just national level. That's what I can tell you personally. And that's how we want to work with
that kind of orientation. With that lot of commitment and concern we are doing. Then we see in education also. Schools are there. If the schools are not really good, the purpose is. So quality matters. Always wherever it is there. Mantra, only one mantra, it is only excellence. Whoever adapts that in life can only do that. So that mantra we are trying to inculcate in the society. Not only just for me, individually for me to talk about. It's a culture, what we are trying to build in our society. So probably with direction, we are making all possible efforts. The way the education system is being built now is on that aspect. Is on that plan. Education system what we are building is on that ground, the national education policy, what we advocated in the policy is of the same. So being society-centric, not self-centric, being society-centric, purpose of life, where whatever you get, you need to give back. So the learning system only will be built. People all start with that good intention. Gradually we become more and more self-centric. So that is the problem because integration problems are there. How to participate, integration problems are there. So in higher education we are able to do that. In higher education, in the given time, in my ministry, we are not. ನಡಿ ಹಂಗೆ ಮುಂದೆ ನಡಿ बोलो भारत माता की जय ಇದೆಲ್ಲ ಟವರ್ಗಳು बोलो भारत माता की जय आपका तिरंगा बताएंगे जय ಗೆಲ್ತಾರಣ್ಣ ಗೆಲ್ತಾರೆ ಅಶ್ವತ್ಥಾನ ಗೆಲ್ತಾರೆ ಗೆಲ್ತಾರಕ್ಕ ಗೆಲ್ತಾರೆ ಅಶ್ವತ್ಥಾನ ಗೆಲ್ತಾರೆ बोलो भारत माता की जय बीजेपी पार्टी के जय सीएम अजय नरेंद्र के डॉक्टर सीएम अजय नरेंद्र के ಬರೋ ಬರಕ್ ಮತ ಮಂಜುಳಾ ನಮ್ಮವರಿಗೆ ಏನೋ ಸ್ಟಾರ್ ಹೋಯ್ತು ಯಾಕೆ ಹಾಕಿದ್ರಿಲ್ಲ ಇಸ್ಕೊಂಡು ಹಾಕೊಂಡ್ರೆ ಸರ್ ನಿಮ್ಮ ಎಫರ್ಟ್ ಲೇಟಾಗಿ ಹೊಟ್ಟೆ 5 ನಿಮಿಷ ಹೊಡಬೇಕಿತ್ತು ಫೋನ್ ಮಾಡ್ತಾ ಹಂಗೆ ಟೈಮ್ ಆಗಿ ಅಲ್ಲ ಇಲ್ಲ ಏನು ನಮ್ಮ ಹುಡುಗಂಗೆ ಯಾವಾಗಾದ್ರು ಫೋನ್ ಮಾಡಿದ್ರೆ ಸಾಕು ಹೌದಾ ಹುಡುಗನ ನಂಬರ್ ಹೇಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಮೆಸೇಜ್ वोट कोड़ी बोलो भारत माता की जय डॉक्टर नरेंद्र मोदी जी के येडियूरप्पा जी के नरेंद्र डॉक्टर सीएम अजय नरेंद्र ಕಂಫರ್ಟ್ ಲೆವೆಲ್ ಬರೋದು ಯಾವಾಗಾದ್ರು ವೋಟ್ ಫಾರ್ बीजेपी ವೋಟ್ ಫಾರ್ बीजेपी ವೋಟ್ ಫಾರ್ बीजेपी ವೋಟ್ ಫಾರ್ बीजेपी बोलो भारत माता की डॉक्टर नरेंद्र नरेंद्र मोदी जी के बीजेपी पार्टी के ಬಂದಿದ್ಯಾ वोट 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 सरदार डॉक्टर सीएम अजय नरेंद्र सरदार डॉक्टर सीएम Right to BJP. भारत माता की भारत माता की बीजेपी वोट पर बीजेपी वोट कोड़े बीजेपी वोट कोड़े माता की भारत माता की ಅಮ್ಮ ಇಲ್ಲಮ್ಮ ಬರ್ರಿ ಅಮ್ಮ ಬರ್ರಿ ರಾಮ ಬರಮ್ಮ ರಾಮ ಇದೆ ಈ ಸಲ ಜೈ ಬೇರೆ ಬಾರಿಸ್ತೀವಿ ಸರ್ ಇರೋ ಹೋಟೆಲ್ ಹಾಕ್ಸ್ಬೇಕು 100%. ಹನ್ನೊಂದು ಓಟ್ ಇದೆ ಸರ್ ಮತ್ತೆ ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಸರ್ ನಡಿ ಹಂಗೆ ಮುಂದೆ ನಡಿ Your contribution is also going to be the raw material for a futuristic India. You are setting the pace for that.
new India, which is going to be knowledge-based India. You've already shown the signs. At this time, if you go in for an instability, political, you go in for to be let, settling its own high water mark. It's not going to help the state. There should be stability in the state, as much as stability in the center. You need leadership which can stand out and say, look, I'm doing this for Karnataka because that's what I want to achieve. And if the Prime Minister has already given us that, and I'm not speaking, because most often opposition parties tend to say, oh, if the Prime Minister dreams, why should we fulfill it? No, please. It's a milestone, it's an objective, it's a target, it's a goalpost, it's a castle. 2047, we still should not be developing country. It's not an impossible dream. It's not an impossible dream. Just look back at the last 25 years. How much India has changed. You don't need to be an 80-year-old to recall that you had to wait for 1 year for a phone, 1.5 years and some 10 recommendations to get a gas cylinder. You're not anymore in that India. In the last 20 years, you see the drastic changes that are happening. And if these drastic changes show it to us that it is possible in India, because no longer are we being referred to as, oh, but anything in India is complicated, it takes a lot of time. There are still avenues to improve. I'm not saying everything is hunky-dory. But still, don't we find the difference between 20 years ago and now? Don't you find a difference in the way in which your banks respond to you? Don't you find the way in which you can just go on, sit at your computer and get your things done? These are not possible if the ground is not working. If cables had not reached villages, you're not going to have internet. Your work from home would not have been possible if only India was not well connected. There can still be patches of India where the speed is slow. And the cost at which is happening, the cost which is being charged on you is also something which you can. I had a Indian. I would appeal to the Congress party. Take pride in what's happening now. The government may be of a particular political dispensation, but it's the people of India who are doing it all. Would you want to be aligned with it? So the repeated, victimhood of you've forgotten Jawaharlal Nehru. Nobody can forget Jawaharlal Nehru. He was the first Prime Minister of the country. You've forgotten the contribution made by ABC. No. But can we move forward, please? Can we take this country forward, please? And in that, can we take this country forward with people who want to come and join forces, not stuck with a family? And therefore I say, look, please, let's all look at it not so much for party's sake. India needs to move rapidly now. You've reached, it's like takeoff time where you boarded your flight, it has taxied all its way, and then it's about to take off. At that time, no, you didn't take off the way in which Shea took off or Nehru took off. Please, at all our, or based on all our efforts, despite the pandemic, despite the war-related difficulties in procuring goods, despite the supply chain shocks, despite the continuing bipolar world problems, despite wanting to come out of China, not completely but at least partly, despite the recession which is in the developing world, India is seen as that country which is moving fast and moving across on so many sectors. And it cannot be just one person, it's all of you all. Now, do we want to be halted back? Do you want to have a near takeoff but not yet takeoff? Do you want to say, no, let me slow down a bit because some sections will have to still be convinced about? Come on.
We can't afford to, sit back this time around. We've had several opportunities. I'm not blaming anybody. Unfortunately, we just couldn't catch the bus. Let's not lose the opportunity now. And this would be my call even in 2024 for the Lok Sabha. But now, Karnataka is an important state in the Indian economy. You contribute so much. Your contribution is also going to be the raw material. Welcome all of you for today's program, where our Honorable Finance Minister is here for the campaigning for Bharatiya Janata Party for the upcoming election, which is going to happen on May 10th. So on behalf of the candidates who have been fielded by the Bharatiya Janata Party in the various assembly constituency, especially for Malleshwar Constituency, for me, on my behalf and my party, Madam has come all the way to seek all of your vote and your support. Probably our presence, many of our residents, many of our constituents of Malleshwaram, they are all fan of you, madam. They look up to you. They are very impressed with the way you function, and I think that connect, because I keep connecting for many meetings, but I have not seen this kind of response. Extraordinary response for you, madam. Dear residents, I will not take much of your time. I will not come in your way. And I've been a much admirer of madam, and all the time I respect her, the way she is doing her work for the entire country as a defense minister, as a finance minister, in whichever role and responsibility she was assigned, she has done extremely well. I once again wholeheartedly welcome her. It's very easy. So, extra power, extra request. So, dear residents, whatever blessing you give me, support, your vote will make a huge difference for me to work much more better and very, with my experience, whatever I have gained in the past 15 years, I can improvise and do better and take up the whatever new challenges comes up to our Malleshwar constituency or for entire Bangalore or the state of Karnataka. We are willing to work better way and be good governance and good development, as well as represent all other issues, whatever needs to be taken up very strongly, so that the state of Karnataka will be the best possible state, most progressive state in the entire country. With these few words, I will stop here. Thank you one and all. Namaskara. Jai Hind, Jai Karnataka, Jai BJP.